ನಮಸ್ತೆ ಸರ್. ನಿಮ್ ಹೆಸರು? ಮಧುಸೂದನ್. ಮಧುಸೂದನ್. ಓಕೆ, ಬಿಗ್ ಬಾಸ್ ನೋಡ್ತಿದ್ದೀರಾ ಸರ್? ಖಂಡಿತವಾಗ್ಲು ನೋಡ್ತೀವಿ ಸರ್. ಯಾರು ವಿನ್ ಆಗ್ಬೇಕು, ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ? ಎಲ್ರು ಆಕ್ಚುಲಿ ಆತರ ಹೇಳ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅವ್ರ ಗೇಮ್ ಸ್ಟ್ರಾಟಜಿ ಏನೇನಿದೆ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಮಗೆ ಇಷ್ಟ ಆಗ್ತಾ ಇರೋದು ಅಂತಂದ್ರೆ ಸುಮಾರು ಒಂದ್ 3 ಜನ ಇದಾರೆ. ಧನುಷ್, ಧ್ರುವಂತು, ಅಶ್ವಿನಿ ಗೌಡ ಅಂಡ್ ನಮ್ಮ ಫೈನಲಿ ನಮ್ಮ ಫೇವರೇಟ್ ಗಿಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ನಮ್ಮ ಒಂದು ಮನಸ್ಸಲ್ಲಿ ಇಷ್ಟ ಆಗಿ ಗೆಲ್ಲಬೇಕು, ಅವನೇ ಗೆಲ್ಬೇಕು ಅನ್ನೋದು, ಇನ್ ಬೇರೆ ಯಾರನ್ನ ಹೆಸರು ತಗೊಳ್ಳೋದಿಲ್ಲ. ಗಿಲ್ಲಿನೇ ಗೆಲ್ಬೇಕು, ನಮ್ಮ ಹಳ್ಳಿ ಮಂಡ್ಯ ಆ ಉದ್ದೇಶದಿಂದ ಆ ವ್ಯಕ್ತಿನೇ ವಿನ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಈಗ ಗಿಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇದೆ, ಏನ್ ಹೇಳ್ತೀರಾ? ಟ್ರಯಾಂಗಲ್ ಅಂತ ಏನು ಇಲ್ವಲ್ಲ, ಎರಡೇ ರಾಶಿಕಾ ಅಂತ ಇಲ್ಲ ಬಿಡಿ. ರಾಶಿಕಾ ಸೂರಜ್ ಇವರು ಇದ್ರದ್ದು. ಈಗ ನನಗ್ ಮೇ ಬಿ ಸ್ವಲ್ಪ ಕ್ರಶ್ ಆಗಿರೋದು ಗೊತ್ತಿರೋದು ರಕ್ಷಿತಾ ಬಗ್ಗೆ. ರಕ್ಷಿತಾ ಅಂಡ್ ಕಾವ್ಯ ಇವರು ಸ್ವಲ್ಪ ರಕ್ಷಿತಾ ಒಂಚೂರು ಇದೆ ಎಲ್ಲೋ ಒಂದ್ ಕಡೆ ಸ್ವಲ್ಪ, ಆದ್ರೆ ಕಾವ್ಯನೇ ಸ್ವಲ್ಪ ಕ್ರಶ್ ಆಗಿದೆ ಅಂತ ಅನಿಸ್ತಿದೆ. ಓಕೆ, ಗಿಲ್ಲಿಗೆ ಕಾವ್ಯ ಇಷ್ಟ, ರಕ್ಷಿತಾಗೆ ಗಿಲ್ಲಿ ಇಷ್ಟ. ಏನಾಗಿದ್ದು ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಕ್ವಶನ್ ಮಾರ್ಕ್? ಏನಿಲ್ಲ ಸರ್, ನನಗ್ ಗೊತ್ತಿರೋ ಪ್ರಕಾರ ಕಾವ್ಯದೇ ನಡೀಬಹುದು ಅಂತ ಅನಿಸುತ್ತೆ. ಕಾವ್ಯ. ಓಕೆ, ಈಗ ತುಂಬಾ ಚೆನ್ನಾಗಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದಾರೆ ಕಮೆಂಟ್ಸ್ ಮೂಲಕ. ಈಗ ಅಶ್ವಿನಿ ಅವರು ರೇಸ್ಗೆ ಇಳಿದಿದ್ದಾರೆ. ಗಿಲ್ಲಿಗೆ ಎಷ್ಟು ಸಪೋರ್ಟ್ ಸಿಗ್ತಿದೆ ಅಶ್ವಿನಿ ಅವ್ರಿಗೂ ಅಷ್ಟೇ ಸಿಗ್ತಾ ಇದೆ. ಬಟ್ ಏನಂದ್ರೆ ಬ್ಯಾಲೆನ್ಸಿಂಗ್ ಆಗಿ ಈಗ ಕಮೆಂಟ್ಸ್ ಬರ್ತಿರೋಂಥದ್ದು, ಒಂದ್ ಕಡೆ ಅಶ್ವಿನಿ ಗೆಲ್ಬೇಕು ಅಂತ, ಇನ್ನೊಂದ್ ಕಡೆ ಗಿಲ್ಲಿ ಗೆಲ್ಬೇಕು ಅಂತ. ಸೊ ಕಮೆಂಟ್ಸ್ ನೋಡಿದಾಗ, ಜನರ ಕ್ರೇಜ್ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂತ? ಸರ್ ಆತರ ನೋಡಿದ್ರೆ ಇಬ್ರದ್ದು ಸೇಮ್ ಅವರೇಜ್ ಮೆಜಾರಿಟಿ ಇದೆ. ಬಟ್ 2-3 ವೀಕ್ಸ್ ಇಂದ ಅಶ್ವಿನಿ ಗೌಡರು ಸ್ವಲ್ಪ ಮೇಲ್ಗೈ ಸಾಧಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಮುಂಚೆ ಅಷ್ಟೇನಿರ್ಲಿಲ್ಲ, ಜಗಳ ಆಡ್ಕೊಂಡು ಎಲ್ಲ ಇದ್ರು. ಇತ್ತೀಚೆಗೆ ಸ್ವಲ್ಪ ಗೇಮ್ ವೈಸ್ ಎಲ್ಲ ನೋಡಿದಾಗ ಅವರು ತುಂಬಾ ಒಳ್ಳೆ ಎಫರ್ಟ್ ಹಾಕಿ ಗೇಮ್ ಗಳನ್ನ ವಿನ್ ಆಗಿದ್ದಾರೆ. ಈ 1-2 ವೀಕ್ ಇಂದ ಸ್ವಲ್ಪ ಗೇಮ್ ವೈಸ್ ಸ್ವಲ್ಪ ಹಿಂದೆ ಇದಾರೆ. ಬಿಟ್ರೆ ಅವರು ಮುಂಚೆ ಹೇಗಿದ್ರು ಅದೇ ರೀತಿ ಇದಾರೆ. ಸೊ ಇಬ್ಬರಲ್ಲಿ ಕಾಂಪಿಟೇಷನ್ ನನಗೆ ಮೇ ಬಿ ಫೈನಲಿ ಸ್ಟೇಜ್ ಮೇಲೆ ಅವರಿಬ್ರು ಇರ್ತಾರೆ ಅನ್ನೋದು ನಮ್ಮ ಒಂದು ಇದೆ ಸರ್. ಓಕೆ, ಅಂಡ್ ಗಿಲ್ಲಿ ಅವರು ಇರ್ತಾರೆ. ಗಿಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ. ಖಂಡಿತ ಗಿಲ್ಲಿ ಗೆಲ್ಬೇಕಂತ ನಮ್ಮ ಆಸೆ. ಯಾಕಂದ್ರೆ ನಿಮ್ಮ ಹೆಸರೇನು? ನಾವು ನೋಡಿಲ್ಲ, ಸುಬ್ರಹ್ಮಣ್ಯ ಅಂತ, ಅದನ್ನ ಅವನು ರೀಲ್ಸ್ ಅಲ್ಲಿ ನೋಡಿದ್ದೀನಿ, ಅದು ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ನೋಡ್ತಿದ್ರ ಅಂತ? ಅಲ್ಲ, ಯೂಟ್ಯೂಬ್ ಇದು ಸಾರಿ ರೀಲ್ಸ್ ನೋಡ್ತೀನಿ. ಯಾಕಂದ್ರೆ ಅವನು ಪ್ರಾಮಾಣಿಕವಾಗಿ ಹಾನೆಸ್ಟಿ ಮಾತಾಡ್ತಾನೆ. ಅವನು ಇದ್ರಲ್ಲಿ ಇನ್ನೋಸೆಂಟ್ ಕಾಣಿಸುತ್ತೆ, ಅದು ನಮ್ಗೆ ತುಂಬಾ ಇಷ್ಟ. ಮದುವೆ ಆಗಿದೆಯಾ ನಿಮ್ಗೆ? ಖಂಡಿತ ಸರ್. ಸೂಪರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೇಳಿ ಮೇಡಮ್, ನಿಮ್ಮ ಹೆಸರು? ದಿವ್ಯಾ ಅಂತ. ದಿವ್ಯಾ ಅಂತ. ಸೂಪರ್. ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ, ನೋಡ್ತೀವಿ. ಯಾರು ಗೆಲ್ಬೇಕು ಮೇಡಮ್? ಗಿಲ್ಲಿ ಗೆಲ್ಬೇಕು. ಯಾಕೆ ಮೇಡಮ್? ಯಾಕೆ ಅಂದ್ರೆ ಅವ್ರು ಆಡ್ತಿರೋ ಆಟ ಮತ್ತೆ ಅವ್ರ ಕಾಮಿಡಿ, ಅವ್ರ ಇನ್ನೋಸೆನ್ಸ್ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ. ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ತುಂಬಾ ಟಕಾಫರ್ ನಡೀತಾ ಇದೆ. ಏನೇ ಟಕ್ ಆಫ್ ಆದ್ರೂ ನಮ್ಗೆ ಗಿಲ್ಲಿನೇ ಗೆಲ್ಬೇಕು ಸರ್. ಬಿಗ್ ಬಾಸ್ ನೋಡ್ತೀರಾ? ಸೂಪರ್ ಆಗಿ ನೋಡ್ತೀವಿ ಸರ್. ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು. ಯಾಕೆ? ಯಾರು ಗೆಲ್ಬಾರ್ದು. ಅವನು ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಸರ್. ಸೂಪರ್ ಎಂಟರ್ಟೈನರ್ ಅವನು. ಫುಲ್ ಡೇ 1 ಇಂದ ಇವತ್ತವರೆಗೂ ಅವನೇ. ಕಿಚ್ಚನ ಚಪ್ಪಾಳೆ ಅವನಿಗೆ ಹೋಗ್ಬೇಕಾಗಿತ್ತು. ಸೀಸನ್ ಆಫ್ ದ ವೀಕ್ ತಪ್ಪು ಮಾಡ್ಬಿಟ್ರು ಸುದೀಪ್ ಅವರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾ ಇದೀವಿ. ಯಾರು ವಿನ್ ಆಗ್ಬೇಕು? ನನ್ ಪ್ರಕಾರ ಆಕ್ಚುಲಿ ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿ ವಿನ್ ಆಗ್ಬೇಕು. ಇವರು ದಿವ್ಯಾ ಬಂದ್ಬಿಟ್ಟು ರನ್ನರ್ ಅಪ್ ಆಗ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ಎಸ್ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೀವಿ. ನಿಮ್ಮ ಹೆಸರು ಮೇಡಮ್? ಚೈತ್ರ ಅಂತ. ಚೈತ್ರ ಅಂತ. ಓಕೆ, ಸೂಪರ್. ಓ, ಚೈತ್ರ ಕುಂದಾಪುರ. ಇಲ್ಲ, ಅವ್ರ ತರ ಅಲ್ಲ. ಅವ್ರ ನೇಮ್ ಇಂದ ನಮ್ ನೇಮ್ ಹಾಳಾಗಿದೆ. ನೀನು ಹಂಗೆ ಬಡ್ಕೊಂತೀಯ ಅಂತಾರೆ ನನ್ ಫೀಲ್ಡ್ ಅಲ್ಲಿ. ಇಲ್ಲ, ಅವ್ರಷ್ಟಿಲ್ಲ. ಸೊ ಏನ್ ಕೆಲಸ ಮಾಡೋದು? ನಾನು ವಿಜಯನಗರ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೇನೆ. ಸೂಪರ್. ತುಂಬಾ ಖುಷಿ ವಿಚಾರ. ಹಾಸ್ಪಿಟಲ್ ಅಂತಂದ್ರೆ ತುಂಬಾ ಒಳ್ಳೆ ಕೆಲಸ. ಆಕ್ಚುಲಿ ನಾನು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಒಳ್ಳೇದಾಗ್ಲಿ. ಅಂಡ್ ಬಿಗ್ ಬಾಸ್ ಎಲ್ಲ ನೋಡ್ತಿದ್ರಾ? ತುಂಬಾ ಚೆನ್ನಾಗಿ ನೋಡ್ತೀವಿ. ಯಾರು ವಿನ್ ಆಗ್ಬೇಕು? ಅಫ್ ಕೋರ್ಸ್ ಗಿಲ್ಲಿ. ಯಾಕೆ ಮೇಡಮ್ ಗಿಲ್ಲಿನೇ ವಿನ್? ಬಡವ್ರ ಮಕ್ಳು ಬೆಳಿಬೇಕಲ್ವಾ. ಶೋರ್. ಓಕೆ, ಈಗ ಗಿಲ್ಲಿಗೆ ರಕ್ಷಿತಾನು ಇಷ್ಟಪಡ್ತಾವ್ರೆ, ಕಾವ್ಯನು ಇಷ್ಟಪಡ್ತಾರೆ. ಗಿಲ್ಲಿ ಕಾವ್ಯನು ಇಷ್ಟಪಡ್ತಾವ್ರೆ. ಸರ್, ಅದು ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅದು ಕಾಮನ್ ಆಗಿ ಓಡ್ತಾನೆ ಇದೆ. ಎಲ್ಲಾ ಎಪಿಸೋಡ್ ಅಲ್ಲೂ ಓಡ್ತಾ ಇದೆ. ಆಫ್ಟರ್ ಎಲ್ಲ ಈಚೆ ಬಂದ್ಮೇಲೆ ಫ್ರೆಂಡ್ಸ್. ಸೊ ಆ ರಿಲೇಶನ್ಶಿಪ್ ಅಲ್ಲಿ ಏನು ವರ್ಕ್ ಆಗಲ್ಲ. ಸೊ ನಮ್ಗೇನು ಪ್ಯೂರಿಟಿ ಮುಖ್ಯ, ಅವ್ನ್ ಒರಿಜಿನಾಲಿಟಿ. ಅವ್ನ್ ಚೇಂಜ್ ಆಗಿಲ್ವಾ, ಯಾರು ಏನಾರ ಮಾಡ್ಕೊಳ್ಳಿ, ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾನ. ಸೊ ಸೂಪರ್. ಈಗ ಕೆಲವರು ಗಿಲ್ಲಿ ಬಡವ ಅಂತಾರೆ, ಕೆಲವರು ಶ್ರೀಮಂತ ಅಂತಾರೆ, ಅದಕ್ಕೇನ್ ಹೇಳ್ತೀರಾ? ಅವ್ನ್ ಕಷ್ಟ ಪಡ್ತಿದ್ದಾನೆ, ಅದಕ್ಕೆ ಎನ್ಕ್ಯಾಶ್ ಆಗ್ಬೇಕು. ಸೊ ಅವ್ನು ಏನು ಟೈಮ್ ವೇಸ್ಟ್ ಮಾಡಿದಾನ ಅಲ್ಲಿ 3 ತಿಂಗಳು, ಆ ಟೈಮ್ಗೋಸ್ಕರ ಅವನಿಗೆ ಅದು ಬೆನಿಫಿಟ್ ಸಿಗ್ಬೇಕು. ಅವ್ನ್ಗೆ ಸಾವುಕಾರ ಆಗ್ಬೋದು, ಬಡವ ಆಗ್ಬೋದು, ಅವನ್ ಟೈಮ್ಗೆ ಅದ್ ಪೇಮೆಂಟ್ ಅಷ್ಟೇ. ಅವನ್ ಅಚೀವ್ಮೆಂಟ್ ಏನು ಮಾಡಕ್ಕಾಗಲ್ಲ. ಅವ್ನ್ ಸಾವುಕಾರ ಆದ್ರೂ ಅವ್ನ್ ದುಡ್ದಿದೆ ಅಲ್ವಾ, ಯಾವ್ದು ಏನು ಕಳ್ತನ ಮಾಡಿದಲ್ಲ ಅಲ್ವಾ. ಸೊ ರೈತರು ಮಕ್ಳು ಚೆನ್ನಾಗಿರ್ಲಿ. ಓಕೆ, ಈಗ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತೀರಾ. ಗಿಲ್ಲಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ?
ಆಲ್ ದ ಬೆಸ್ಟ್ ಗಿಲ್ಲಿ. ಒಳ್ಳೇದಾಗ್ಲಿ. ಯಾರು ಗೆಲ್ಲಬೇಕು ಅಂತ? ರಕ್ಷಿತಾ ಸೇಮ್. ಥ್ಯಾಂಕ್ ಯು ಮೇಡಮ್, ಬಾಯ್. ನಮಸ್ತೆ, ನಿಮ್ಮ ಹೆಸರು? ದಿವಾಕರ್. ಸೂಪರ್. ಏನ್ ಕೆಲಸ ಮಾಡ್ಕೊಂಡಿರೋದು? ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ. ಸೂಪರ್. ಬ್ಯಾಂಕ್ ಎಂಪ್ಲಾಯ್. ದುಡ್ಡೇನ ಇಟ್ಟಿದ್ರಾ? ನಮ್ ಸಾಲಾಗಿಲ್ಲ ಕೊಡ್ತೀರಾ? ಇಲ್ಲಪ್ಪ, ಅಷ್ಟೊಂದು ಸೌಕರ್ಯ ಅದ. ಎಸ್ ಸರ್. ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ, ಯಾರು ವಿನ್ ಆಗ್ಬೇಕು ಸರ್? ಟಾಪ್ ಫಿನಾಲೆ ಕಂಟೆಸ್ಟೆಂಟ್ಸ್ ಅಲ್ಲಿ ಗಿಲ್ಲಿ ಅವರು ಇದಾರೆ, ರಕ್ಷಿತಾ ಇದಾರೆ, ಕಾವ್ಯ ಇದಾರೆ, ರಘು ಅವ್ರು ಇದಾರೆ, ಅಶ್ವಿನಿ ಇದಾರೆ, ಧ್ರುವಂತ್ ಇದಾರೆ. ಯಾರು ಗೆಲ್ಬೇಕು ಅಂತ? ರಕ್ಷಿತಾ. ಯಾಕೆ ರಕ್ಷಿತಾನೇ ಗೆಲ್ಬೇಕು ಅಂತ? ಅವರು ಒಂದು ಉತ್ತಮವಾದಂತ ಹ್ಯಾಂಕರ್ ಅಂಡ್ ಉತ್ತಮವಾದಂತ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಧನ್ಯವಾದಗಳು. ಇದಾಗಿತ್ತು ಜನರ ಅಭಿಪ್ರಾಯ. ತಮ್ಮ ತಮ್ಮ ನೆಚ್ಚಿನ ಕ್ಯಾಂಡಿಡೇಟ್, ತಮ್ಮ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಜನ ಸಾಕಷ್ಟು ಇಷ್ಟಪಟ್ಟು ಒಂದಷ್ಟು ಜನ ಬಿಗ್ ಬಾಸ್ ನೋಡಿರುವಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಜನರ ಒಪಿನಿಯನ್. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.